ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆ ಅಂತಂದರೆ PUC ಸೈನ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಅಥವಾ ನೀವು PUC ಸೈನ್ಸ್ ಮಾಡಿ ಪ್ಯಾರಾಮೆಡಿಕಲ್ ಕೋರ್ಸಿಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿದ್ದರೆ, ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಬಸ್ ಸ್ಟಾಪಲ್ಲಿ, ಬಸ್ಸಲ್ಲಿ, ಮಾರ್ಕೆಟಲ್ಲಿ ಅಡ್ಡಾಡಬೇಕಾದರೆ, ಅಥವಾ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿರುವಂಥ ಡಾಕ್ಟರ್ಗಳ ಡ್ರೆಸ್ಗಳನ್ನು ನೋಡಿ, ಸ್ಟೆಥೋಸ್ಕೋಪನ್ನು ನೋಡಿ ನಿಮ್ಮಲ್ಲಿ ಕೂಡ ಇಂಟ್ರೆಸ್ಟ್ ಬರ್ತಾ ಇದ್ದರೆ, ಇಲ್ಲ ನಾನು ಕೂಡ ಪ್ಯಾರಾಮೆಡಿಕಲೇ ಮಾಡಬೇಕು ಅಂತ ಬಯಸಿದರೆ, ಅಂಥ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಹೇಳೋದೇನೆಂದರೆ, ನಾನು ಟೈಟಲಲ್ಲಿ ಹಾಕಿದಾಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾಕಂತಂದ್ರ ಬಗ್ಗೆ ನಾನು ಲೈವಲ್ಲಿ ಕೂಡ ಬರ್ತೇನೆ. ಲೈವಲ್ಲಿ ಬಂದಾಗ ನಿಮಗೆ ಪ್ರತಿಯೊಂದು ಇಂಚು ಪ್ರಾಬ್ಲಮ್ಗಳನ್ನು ನಾನು ಕ್ಲಿಯರ್ ಮಾಡ್ತೇನೆ, ನಿಮ್ಮ ಮನಸ್ಸಲ್ಲಿರುವಂಥದ್ದು. ಆದರೆ ನಾವೊಂದು ಹೇಳೋದೇನಂತಂದರೆ, ಪ್ಯಾರಾಮೆಡಿಕಲಲ್ಲಿ ನೀವು ಕೊನೆಯ ಆದ್ಯತೆಯಾಗಿ ಇಟ್ಕೊಳ್ರಿ. ಕೊನೆಯ ಆದ್ಯತೆ ಅಂದರೆ ಇವಾಗ ನೀವು ಸೈನ್ಸ್ ಇರುವಂಥ ವಿದ್ಯಾರ್ಥಿಗಳು ನೀವು ಫಸ್ಟ್ ಟ್ರೈ ಮಾಡಬೇಕಾಗಿರುವಂಥದ್ದು ಏನಂದರೆ BDS, MBBS, BHMS, BMS, ಆಯುಷ್, ಆಮೇಲೆ ಫಿಸಿಯೋಥೆರಪಿ, ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸು, BSc ನರ್ಸಿಂಗ್. ಅಲೈಡ್ ಹೆಲ್ತ್ ಸೈನ್ಸ್ ಒಳಗಡೆ ಪ್ಯಾರಾಮೆಡಿಕಲೇ ಬರುತ್ತೆ. ಹೆಂಗಂದ್ರೆ BSc ಪ್ಯಾರಾಮೆಡಿಕಲ್ಸ್, BSc MLT, BSc OT, BSc ಡಯಾಲಿಸಿಸ್, BSc ಬೇರೆ ಬೇರೆ ಕೋರ್ಸ್ಗಳಿದೆ, ಅವುಗಳನ್ನು ಟ್ರೈ ಮಾಡಿ. ಅವು BSc ನರ್ಸಿಂಗ್ ಟ್ರೈ ಮಾಡಿ. ಇವ್ದು ಯಾವುದು ಕೋರ್ಸ್ ಸಿಗದಿದ್ದಾಗ ಇವೊಂದು ಕೂಡ BSc ಫಾರೆನ್ಸಿಕ್ ಸೈನ್ಸ್ ಅಂತ ಧಾರವಾಡ IIT ಒಳಗಡೆ ಈಗ ಅದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಇವಾಗ ಇದೇ ತಿಂಗಳಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ನಿಮಗೆ. ಓಕೆನಾ, ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ IIT ಫಾರೆನ್ಸಿಕ್ ಸೈನ್ಸ್. ಅದನ್ನು ಬೇಕಾದ್ರೆ ಮಾಡಿ, ಆದರೆ ಪ್ಯಾರಾಮೆಡಿಕಲಿಗೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ಲಸ್ ನನ್ನ ಕೈಯಲ್ಲಿ ಹೋಗಿರುವಂಥ ವಿದ್ಯಾರ್ಥಿಗಳ ಒಂದು ಕಷ್ಟವನ್ನು ನೋಡಿ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ. ನೀವು ಕೂಡ ಈ ಅನುಭವಿಸಬಾರ್ದು. ಯಾಕಂದರೆ ಯಾರ್ದೋ ನೋಡಿ ನೀವು ಬಂದು ಇಲ್ಲಿ ಕಷ್ಟಪಡೋ ಬದಲಿ, ಅಥವಾ ಯಾವುದೋ ಒಂದು ಅಫ್ರಾನ್ $250 ಕೊಟ್ಟರೆ ಅಫ್ರಾನ್ ಅದ್ರಾಗ ಆಸೆಗೆ ಬಿದ್ದು ನೀವು ಇಲ್ಲಿ ಬಂದು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆನಾ. ಆಮೇಲೆ ಯಾರ್ದೋ ಮಾತನ್ನು ಕೇಳಿ ಬರೋಕ್ಕೆ ಹೋಗಬೇಡಿ. ಇದು ಯಾರ್ದೋ ಮಾತು ಕೇಳಿ ಅಥವಾ ಅಟ್ರ್ಯಾಕ್ಟ್ ಆಗಿ ಬರುವಂಥ ಕೋರ್ಸ್ ಅಲ್ಲ. ಇಲ್ಲಿ ಬಂದ ಮೇಲೆ ನಿಮ್ಮ ಜೀವನವನ್ನು ನೀವು ಇಲ್ಲಿ ಏನಪ್ಪ ಅಂದರೆ ಪುನವಾಗಿಟ್ಟುಕೊಂಡು ಓದಿ, ಮುಂದೆ ನಿಮ್ಮಲ್ಲಿ ಲೈಫ್ ಇಲ್ಲ, ಸ್ಯಾಲ್ರಿ ಇಲ್ಲ, ಓಕೆ, ಇದಕ್ಕೆ ಸ್ಕೋಪ್ ಇಲ್ಲ ಅಂತ ಗೊತ್ತಾದಾಗ ನಿಮಗೆ ಅವಾಗ ತುಂಬ ಲೇಟಾಗಿರುತ್ತೆ. ಸಾವಿರಾರು ರೂಪಾಯಿ ಖರ್ಚುಗಳನ್ನು ಮಾಡಿರ್ತೀರ, 2 ವರ್ಷ ವೇಸ್ಟ್ ಮಾಡಿರ್ತೀರ. ಮುಂದೆ ನಿಮ್ಗೆ ಯಾವುದೂ ಆಪ್ಷನ್ ಇಲ್ಲದೆ ಇಲ್ಲಿ ಸ್ಟ್ರಕ್ ಆಗಿಬಿಡ್ತೀರ. ಪ್ಯಾರಾಮೆಡಿಕಲ್ ಒಳಗಡೆ ಬಂದು ಮುಂದೆ ಯಾವುದು ಕೋರ್ಸ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಆ ಥರ ಸ್ಟ್ರಕ್ ಆಗಿಬಿಡ್ತೀರ. ಓಕೆ, ಸೊ ಹೀಗಿರಬೇಕಾದ್ರೆ ನೀವು ಪ್ಯಾರಾಮೆಡಿಕಲನ್ನು ಕೊನೆಯ ಆಪ್ಷನ್ ಆಗಿ ಇಟ್ಕೋರಿ. ಯಾರೆಲ್ಲ ಇಂಟ್ರೆಸ್ಟಿಂಗ್ ಮಾಡ್ತಾರೆ, ಅಥವಾ ನಿಮ್ಮ ತಂದೆ ಹೇಳ್ತಾರೆ, ನಿಮಗೆ ಪೇರೆಂಟ್ಸ್ ಹೇಳ್ತಾರೆ, ಪ್ಯಾರಾಮೆಡಿಕಲ್ ಮಾಡೋ ಪಕ್ಕದ ಮನೆಯಲ್ಲಿ ಹಿಂಗಾಗಿದೆ ಹಾಗಾಗಿದೆ ಅಂತೇಳಿ. ನೋ, ಅವರಿಗೆ ನಾನು ಲೈವಲ್ಲಿ ಪ್ರತಿ ಸಂಜೆ 5 ಗಂಟೆಗೆ ಲೈವಲ್ಲಿ ಬರ್ತೇನೆ. ನಿಮ್ಮ ಪೇರೆಂಟ್ಸನ್ನು ಕೂರಿಸ್ಕೊಳ್ಳಿ, ನೀವು ಕೂತ್ಕೊಳ್ರಿ. ನಿಮ್ಮಲ್ಲಿ ಮನಸ್ಸಲ್ಲಿರುವಂಥ ಎಲ್ಲ ಏನು ಡೌಟ್ ಇದ್ದಾವೆ ಅದನ್ನು ನೀವು ಕೇಳಿ. ಓಕೆನಾ. ಸ್ಪೆಷಲಿ ಇದರಲ್ಲಿ ಸ್ಯಾಲ್ರಿ ಇಲ್ಲ ದೋಸ್ತ್. ಯಾರೆಲ್ಲ ನೀವು ಮಾಡ್ಬೇಕಂತಿದ್ದೀರಲ್ಲ, ಇದರಲ್ಲಿ ಸ್ಯಾಲ್ರಿ ಮಾತ್ರ ಹೇಳ್ಕೊಳ್ಳೋಷ್ಟು ಸ್ಯಾಲ್ರಿ ಇಲ್ಲ. ನಿಮಗೆ ಬೇಕಾಗಿರೋದು ಲೈಫ್ ಸ್ಯಾಲ್ರಿ ಇಂಪಾರ್ಟೆಂಟ್. ಇಲ್ಲಿ ಸ್ಯಾಲ್ರಿನೇ ಇಲ್ಲ ಅಂದಮೇಲೆ ಈ ಕೋರ್ಸ್ ಯಾಕೆ ಮಾಡಬೇಕು ನಾವು. ಓಕೆ, ಎಷ್ಟು ಸ್ಯಾಲ್ರಿ ಇದೆ ರೀ, ಅದ್ರ ಬಗ್ಗೆ ನಾನು ಸಪ್ರೇಟ್ ಅಂತ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಸ್ಯಾಲ್ರಿ ಇಲ್ಲ. ಆಮೇಲೆ ಗೌರ್ಮೆಂಟ್ ಜಾಬ್ಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ. ಗೌರ್ಮೆಂಟ್ ಜಾಬು ಸುಮ್ಮನೆ ಸಾವಿರಾರು ವಿದ್ಯಾರ್ಥಿಗಳು ಕೋರ್ಸನ್ನು ಮಾಡಿ ಓಕೆ ಒಂಥರ ವಿಚಿತ್ರವಾಗಿ ಲೈಫನ್ನು ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಹೀಗಾಗಿ ನೀವು ಯಾರು ಫ್ರೆಷರ್ ಇದ್ದೀರಾ, ಪ್ಯಾರಾಮೆಡಿಕಲ್ ಮಾಡಬೇಕಂತಿದ್ದೀರಾ, ನೀವು ಲೈವಲ್ಲಿ ಜಾಯ್ನ್ ಆಗಿ ನೀವು ಎಲ್ಲ ಡೌಟ್ ಕ್ಲಿಯರ್ ಆದಮೇಲೆ ಪ್ಯಾರಾಮೆಡಿಕಲನ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡ್ರಿ, ಬರಲಿಕ್ಕೇ ಹೋಗಬೇಡಿ. ಪ್ಯಾರಾಮೆಡಿಕಲ್ ಆಸೆನೂ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂತಂದರೆ ಅಷ್ಟೊಂದು ಕಷ್ಟಕರವಾದಂತಹ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು. ಈ ಸದ್ಯಕ್ಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಬರಲಿದ್ದಂಥ ಸ್ಯಾಲ್ರಿನ ತೊಗೊತಾ ಇದ್ದಾರೆ. ಅದು ನಿಮಗೆ ಬರಬಾರ್ದು ಅಂಥೇಳಿ ನಾನು ಇಷ್ಟೊಂದು ನಿಮಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. PUC ಪಾಸ್ ಮಾಡಿರುವಂಥ ಸೈನ್ಸ್ ವಿದ್ಯಾರ್ಥಿಗಳು ಬೇರೆ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸಿಗೆ ಟ್ರೈ ಮಾಡಿರಿ. ಓಕೆ, ಮತ್ತು BSc ಲೆವೆಲಿಗೆ ಟ್ರೈ ಮಾಡಿರಿ. ಅದರ ಡಿಪ್ಲೊಮಾ ಲೆವೆಲಿಗೆ ಮಾತ್ರ ಟ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲಪ್ಪ ನಾನು ತುಂಬ ಪೂರ್ ಇದ್ದೀನಿ, ನನಗೆ ಇಲ್ಲ ನಾನು ಪ್ಯಾರಾಮೆಡಿಕಲ್ ಮಾಡಬೇಕಂದ್ರೆ ಕೊನೆಯ ಆಪ್ಷನ್ ಇಟ್ಕೊಳ್ರಿ, ಆದರೆ ಡೈರೆಕ್ಟ್ ಆಪ್ಷನ್ ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೇನೆ. ಲೈವಲ್ಲಿ ಜಾಯ್ನ್ ಆಗಿರಿ. ಪ್ರತಿ ಸಂಜೆ 5 ಗಂಟೆ ನಂತರ ನಾನು ಲೈವಲ್ಲಿ ಬರ್ತೀನಿ. ಪಕ್ಕಾ ಲೈವಲ್ಲಿ ಜಾಯ್ನ್ ಆಗಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡಿ.